செம்மையான மேட்ரு என்ன நடந்தது அப்படின்னு பார்த்தீங்கன்னா வெறும் 4 hours 25 minutes நம்ம வந்து ನಮಸ್ಕಾರ ಸ್ನೇಹಿತರೆ, ಉದಯ್ ಕುಮಾರ್ ಜರ್ನೀಸ್ಗೆ ಸ್ವಾಗತ ಸುಸ್ವಾಗತ. ವಂದೇ ಭಾರತ್ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮೈಯೆಲ್ಲ ಜುಮ್ ಅಂತದೆ, ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತದೆ. ಸ್ವದೇಶಿ ನಿರ್ಮಿತ ಮತ್ತು ದಕ್ಷಿಣ ಭಾರತದ ಮೊಟ್ಟ ಮೊದಲನೆಯ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀರಿ. ಆಲ್ರೆಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡಿದ್ದಾರೆ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀರಿ. ಚೆನ್ನೈಯಿಂದ ಸ್ಟಾರ್ಟ್ ಆಗ್ತದೆ, ಚೆನ್ನೈ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಮೈಸೂರು. ಓಕೆ, ನಾವು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀರಿ, ಹೆಂಗಿದೆ ಏನಿತ್ತು, ಕಂಪ್ಲೀಟ್ ಟ್ರೈನ್ದು ಇಂಟೀರಿಯರ್ಸು, ಟ್ರಾವೆಲ್ ಎಕ್ಸ್ಪೆನ್ಸಸ್ಸು, ಟಿಕೆಟು. ಸೊ ಕಂಪ್ಲೀಟ್ ಟ್ರೈನ್ ಜರ್ನಿ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ಸೊ ಎಂಜಾಯ್ ಮಾಡೋಣ ಬನ್ನಿ. ಸೊ ಯಾವುದೇ ಆಗಲಿ ಫಸ್ಟ್ ಇನಾಗ್ರೇಟ್ ಮಾಡಿದ ತಕ್ಷಣ ಫಸ್ಟ್ ಡೇ ಟ್ರಾವೆಲ್ ಮಾಡೋದು, ಫಸ್ಟ್ ಜರ್ನಿ ಅನ್ನೋದು ಒಂದು ವಿಶೇಷತೆ ಇರುತ್ತೆ. ಸೊ ಆ ಎಂಜಾಯ್ಮೆಂಟ್ ನಿಮಗೆ ಕೊಡ್ತೀವಿ ನಾವು. ಸೊ ಕಂಪ್ಲೀಟ್ ಟ್ರೈನ್ ಬಂದ್ಬಿಟ್ಟು ಡಿಜಿಟಲೈಸ್ ಆಗಿರುತ್ತೆ. ಫುಲ್ಲು ಸೆನ್ಸರ್ ಡೋರ್ಸು, CCTV ಸರ್ವೆಲೆನ್ಸ್ ಇರುತ್ತೆ. ಸೊ ಆಟೋಮೇಟೆಡ್ ಡೋರ್ಸ್ ಇರುತ್ತೆ. ಎಲ್ಲ ಫುಡ್ಸ್ ಎಲ್ಲ ಸರ್ವ್ ಮಾಡ್ತಾರೆ, ಒಳಗಡೆನೇ ಇರುತ್ತೆ. ಸೊ ಚೆನ್ನೈ ಸ್ಟಾರ್ಟ್ ಆದಮೇಲೆ ಚೆನ್ನೈಯಿಂದ ನೆಕ್ಸ್ಟು ಕಾಟ್ಪಾಡಿ ಜಂಕ್ಷನಲ್ಲಿ ಒಂದು ಸ್ಟಾಪ್ ಇರುತ್ತೆ. ಕಾಟ್ಪಾಡಿ ಜಂಕ್ಷನ್ ಒಂದು ಸ್ಟಾಪು, ಮತ್ತು ಬ್ಯಾಂಗ್ಳೂರು ಮತ್ತು ಮೈಸೂರು. ಟೋಟಲ್ ಮೈಸೂರು ರೀಚ್ ಆಗೋಕ್ಕೆ ನಿಮಗೆ ಟೋಟಲ್ 2 ಸ್ಟಾಪ್ಸ್ ಬರುತ್ತೆ. ನಾವು ಯಾವಾಗಲೂ ಬುಲೆಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿಲ್ಲ. ಫಸ್ಟ್ ಟೈಮ್ ಸೌತ್ ಇಂಡಿಯಾಗೆ ಬುಲೆಟ್ ಟ್ರೈನ್ ಬರ್ತಾ ಇದೆ, ಆಲ್ರೆಡಿ ಇನಾಗ್ರೇಟ್ ಆಗಿದೆ. ನಾವು ಟ್ರಾವೆಲ್ ಮಾಡ್ತಾ ಇದ್ದೀರಿ. ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತೀರಿ, ಹೆಂಗಿದೆ ಟ್ರೈನಲ್ಲಿ, ಏನೇನಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ನೀವು ಎಂಜಾಯ್ ಮಾಡ್ತೀರಾ, ಬನ್ನಿ ಹೋಗೋಣ. ದಕ್ಷಿಣ ಭಾರತದ ಮೊಟ್ಟ ಮೊದಲನೇ ಬುಲೆಟ್ ಟ್ರೈನ್ ವಂದೇ ಭಾರತ್ ಅನ್ನೋ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ನಮ್ಮ ಸ್ವದೇಶಿ ನಿರ್ಮಿತ. ಸೊ ಫಸ್ಟ್ ಡೇ ನೋಡಿ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂದರೆ, ಎಷ್ಟು ಜನ ಬಂದು ಫೋಟೋ ತೆಗಿತಾ ಇದ್ದಾರೆ, ಸೆಲ್ಫೀಸ್ ತಗೊತಾ ಇದ್ದಾರೆ. ಇವತ್ತಿನ ಹೀರೋ ಇವನೇ, ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನೇ ಇವತ್ತಿನ ಹೀರೋ. ಜರ್ನಿ ಮಾಡ್ತಾ ಇದ್ದೀರಿ. ಆಲ್ರೆಡಿ ಪ್ರಧಾನಮಂತ್ರಿ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ಸೊ MGR ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಫಸ್ಟ್ ಡೇ ಜರ್ನಿ ಮಾಡ್ತಾ ಇದ್ದೀರಿ. ತುಂಬ ಜನ ಯೂಟ್ಯೂಬ್ ಬ್ಲಾಗರ್ಸ್ ಬಂದಿದ್ದಾರೆ. ಸೊ ತುಂಬ ಜನನ ಮೀಟ್ ಮಾಡೋ ಚಾನ್ಸಸ್ ಸಿಗಿದೆ ಇವತ್ತು. ನಾವು ಈ ಜರ್ನಿನಲ್ಲಿ ನವೀನ್ ಕುಮಾರ್ ಅನ್ನೋ ಯೂಟ್ಯೂಬ್ ಬ್ಲಾಗರ್ನ ನೋಡಿದ್ರಿ, ಅವ್ರನ್ನ ಮೀಟ್ ಮಾಡಿದ್ರಿ. ತುಂಬ ಖುಷಿಯಾಯಿತು. ಅವ್ರಿಗೆ ಸಿಕ್ಕಾಪಟ್ಟೆ 6 சப்ஸ்கிரைபர்ஸ் இದ್ದಾರೆ. ஹாய் கைஸ், எல்லாரும் மீட் பண்ணியிருக்கேன். இன்றைக்கி நம்ம வந்து வந்தே பாரத்தில் போய்கிட்டு இருக்கோம். சவுத் இந்தியாஸ் ஃபர்ஸ்ட் ಚೆನ್ನೈ ಸೆಂಟ್ರಲ್ ಟು ಮೈಸೂರು ವಂದೇ ಭಾರತ್. ಹಾಗೆ ನವೀನ್ ಕುಮಾರ್ ಜೊತೆ ಮತ್ತೆ ಇನ್ನೂ ತುಂಬ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸು. ಫಸ್ಟ್ ಜರ್ನಿ ಅಂತ ಚೆನ್ನೈಯಿಂದ ಮೈಸೂರಿಗೆ ಹೋಗೋ ಟ್ರೈನು. ಸೊ ತುಂಬ ಜನನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಯೂಟ್ಯೂಬಲ್ಲಿ. ಸೊ ಈ ಟ್ರೈನಲ್ಲಿ ಟ್ರಾವೆಲ್ ಹೆಂಗಿರುತ್ತೆ, ಜರ್ನಿ ಮಾಡೋ ಎಕ್ಸ್ಪೀರಿಯೆನ್ಸು ಸೊ ಒಂದು ಲೆವೆಲ್ಗಿರುತ್ತೆ. ಫಸ್ಟ್ ಡೇ ಎಂಜಾಯ್ ಮಾಡೋಣ ಬನ್ನಿ. ಫೇರ್ 1200 rupees ಚೆನ್ನೈ ಟು ಮೈಸೂರು ಇರುತ್ತೆ. ನಾವು ಚೆನ್ನೈಯಿಂದ ಬ್ಯಾಂಗ್ಳೂರು ಟ್ರಾವೆಲ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ 1030 rupees ಫೇರ್ ಇದೆ. ಈ ವಿಡಿಯೋನಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತೀರಿ ಟ್ರೈನ್ ಇಂಟೀರಿಯರ್ಸ್ ಹೇಗಿದೆ, ಟ್ರೈನಲ್ಲಿ ಹೆಂಗಿದೆ, ಟ್ರೈನ್ ಟೈಮಿಂಗ್ಸು, ಟ್ರೈನ್ ಇಂಟೀರಿಯರ್ಸು, ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ನಾನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋಲ್ಲಿ ತಿಳ್ಕೊಡ್ತೀನಿ. ಸೊ ಇದು ನೋಡಿ ಸೆಲ್ಫೀಸ್ ತೊಗೊತವ್ರೆ. ಸೊ ಇವತ್ತು ಫಸ್ಟ್ ಡೇ. ಇದು ಇಂಡಿಯನ್ ರೈಲ್ವೇಸ್ದು ICF ಇಂದ ನಿರ್ಮಿತವಾಗಿದ್ದು. ಸೊ ಕೋಚಸ್ ಬಂದರೆ ನಾವು ಇದರಲ್ಲಿ 2 ಥರ ಕೋಚಸ್ ಇದೆ, ಎಕ್ಸಿಕ್ಯೂಟಿವ್ CC ಕೋಚಸ್ಸು. ಸೊ ನಾವು ಮಾಡ್ತಾರೋ ಜರ್ನಿ ಬಂದ್ಬಿಟ್ಟು ಚೆನ್ನೈಯಿಂದ ಬ್ಯಾಂಗ್ಳೂರು. ಸೊ ಮತ್ತು ಬ್ಯಾಂಗ್ಳೂರಿಂದ ಮತ್ತು ಮೈಸೂರು ಹೋಗುತ್ತೆ ಟ್ರೈನ್ ಇದು. ಪ್ಯಾಸೆಂಜರ್ಸ್ಗೆ ಫುಡ್ಡೆಲ್ಲ ರೆಡಿ ಮಾಡಿ ಇಕ್ತವ್ರೆ, ನೋಡ್ತಾ ಇದ್ದೀರಾ ನೀವು. ಫುಡ್ ಸ್ಟೋರೇಜಸ್, ಫ್ರೀಜಸ್ಸು, ಹಾಟು ಮತ್ತು ಕೋಲ್ಡ್ ಸ್ಟೋರೇಜಸ್ಸು. ட்ரெயின் விட்டு இறங்காதீங்க. 5:45க்கு அப்புறம் டோர்ஸ்லாம் ஆட்டோமேட்டிக்காக க்ளோஸ் ஆயிடும். ಸೊ ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ಲೈಟ್ಸ್. ಇದು ಟಚ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ಮತ್ತು ಟಚ್ ಮಾಡಿದರೆ ಆಫ್ ಆಗುತ್ತೆ. ಸೊ ಇಂಥ ಫೆಸಿಲಿಟೀಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಸೀಟ್ ಮುಂದೆ ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಕಂಟೈನರ್ ಕೊಟ್ಟಿದ್ದಾರೆ. ಟ್ರೇ ಥರ ವಾಟರ್ ಬಾಟ್ಲ್ ಇಟ್ಕೋಬೋದು. ಮತ್ತು ಟೇಬಲ್ ಟ್ರೇ, ಫುಟ್ ರೆಸ್ಟ್ ಇದೆ, ಕಾಲು ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು.
ಮತ್ತು ಟೇಬಲ್ ಟ್ರೇನು ಇದೆ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮತ್ತು ಆರ್ಮ್ ರೆಸ್ಟು, ಪುಷ್ ಬ್ಯಾಕ್ ಸೀಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ಯಾಸೆಂಜರ್ಸ್ಗೆ ಓದೋಕ್ಕಂತ ನ್ಯೂಸ್ ಪೇಪರ್ಸ್ ಪ್ರೊವೈಡ್ ಮಾಡ್ತಾರೆ. ಸಿ ಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಆಟೋಮೆಟಿಕ್ ಡೋರ್ಸು ಆಟೋಮೆಟಿಕ್ ಡೋರ್ಸ್ ಇದೆ. ಸೊ ಇದು 5 ಮಿನಿಟ್ಸ್ ಜರ್ನಿಗೆ ಸ್ಟಾರ್ಟ್ ಆಗಿದ್ದರಿಂದ ಮುಂಚೆ 5 ಮಿನಿಟ್ಸ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಈಗ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಟುವರ್ಡ್ಸ್ ಬ್ಯಾಂಗ್ಳೂರ್. ಡೋರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಫುಲ್ಲಿ AC. ಸೊ ಅರ್ಲಿ ಮಾರ್ನಿಂಗ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಈಗ ಪಿಕಪ್ ಆಗ್ತಾ ಇದೆ ಟ್ರೈನು. ನಮ್ಮ ಟೋಟಲ್ ಸ್ಪೀಡ್ ಬಂದುಬಿಟ್ಟು 160 to 170 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಬಟ್ ನಮ್ಮ ಟ್ರ್ಯಾಕ್ಸ್ಗೆ ಕೆಪಾಸಿಟಿ ಎಷ್ಟು ಅಂತ ಹೇಳಿದ್ರೆ 105 to 110 ಕಿಲೋಮೀಟರ್ಸ್ ಹೋಗ್ಬೋದು. ಸೊ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನಾವು ಹೋಗ್ಬೇಕಂತ ಹೇಳಿದ್ರೆ ಆಟೋಮೆಟಿಕ್ ಸೆನ್ಸರ್ ಡೋರ್ಸ್ ಇದೆ, ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಕ್ಯಾಬಿನಿಂದ ಹಿಡ್ದು ಹಿಂದೆ ಗಾಡಿ ಇದ್ದಾರಲ್ಲ, ಗಾಡಿವರೆಗೂ ನಾವು ಟ್ರಾವೆಲ್ ಹಂಗೆ ಮಾಡ್ಬೋದು. ಸೊ ಕ್ಯಾಬಿನ್ನು ವ್ಯೂ ನೋಡ್ಬೋದು, ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ ಅದನ್ನು ವ್ಯೂ ನೋಡ್ಬೋದು. ಸೊ ಇದೊಂಥರ ಸ್ಪೆಷಲ್ ಆಗಿದೆ ಟ್ರೈನು. ಸೊ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಸೊ ರೆಸ್ಟ್ ರೂಮ್ ಇಂಡಿಯನ್ ಸ್ಟೈಲು ಮತ್ತು ವೆಸ್ಟರ್ನ್ ಸ್ಟೈಲ್ ಎರಡೂ ಇದೆ. ಸೊ ಅದನ್ನು ತೋರಿಸ್ತೀವಿ ನಾವು ನಿಮಗೆ. ಸೇಮ್ ನಮಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರೆ ಯಾವ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದೇ ಥರನೇ ನಮಗೆ ಎಕ್ಸ್ಪೀರಿಯೆನ್ಸು. ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡವ್ರೆ, ಹೈಜೀನ್ ಇದೆ. ಸೊ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ದೀರಿ, ಅದಕ್ಕೋಸ್ಕರ ಫಸ್ಟ್ ಡೇ ಟ್ರಾವೆಲು, ಅದಕ್ಕೋಸ್ಕರ ಹೈಜೀನ್ ಇರುತ್ತೆ. ಬಟ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೀಟಾಗಿ ಟ್ರಾವೆಲರ್ಸ್ ಎಲ್ಲ. ಸೊ ಇದನ್ನು ಡರ್ಟಿ ಮಾಡಬಾರ್ದು, ಗಲೀಜು ಮಾಡ್ಕೊಬಾರ್ದು. ಎಲ್ಲ ನಮ್ಮದೇ ಆದ ಟ್ರೈನ್ ಇದು. ಸೊ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಹ್ಯಾಂಡ್ ಡ್ರೈಯರ್ಸ್ ಇದೆ ಒಳಗಡೆ, ಟಿಶ್ಯೂ ರೋಲ್ಸ್ ಇದೆ, ಸೋಪ್ ಡಿಸ್ಪೆನ್ಸರ್ಸ್ ಇದೆ. ಒಟ್ಟಲ್ಲಿ ಚೆನ್ನಾಗಿದೆ, ಎಲ್ಲ ನೀಟಾಗಿ ಮೇಂಟೈನ್ ಮಾಡವ್ರೆ. ಮತ್ತು ಬಾತ್ ಫಿಟ್ಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇಟ್ಟವ್ರೆ ಒಳಗಡೆ. ಯಾವುದೇ ಸಿಚುವೇಶನ್ಸಲ್ಲಿ ಎಮರ್ಜೆನ್ಸಿ ಆದರೆ ನಮಗೆ ಫೈರ್ ಇನ್ಸಿಡೆಂಟ್ ಏನಾದರೂ ಆದರೆ ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋವಂಥ ಸಿಚುವೇಶನ್ಸಲ್ಲೂ ಬರುತ್ತೆ. ಸೊ ಅದಕ್ಕೋಸ್ಕರ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಟವ್ರೆ. ವಂದೇ ಭಾರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ವೆಲ್ಕಮ್ ಕಿಟ್ ಅಂತ ಒಂದು ಕೊಟ್ಟಿದ್ದಾರೆ ನಮಗೆ. ವೆಲ್ಕಮ್ ಕಿಟ್ಟು, ಅದ್ರ ಜೊತೆ ಮಸಾಲಾ ಚಾಯ್, ಬಿಸ್ಕೆಟು. ಸೊ ಈ ಕೆಯಾಸ್ ಮಸಾಲಾ ಚಾಯ್ ಪೌಡ್ರ್ ಏನಂತ ಹೇಳಿದ್ರೆ ಹಾಟ್ ವಾಟರ್ ಕೊಡ್ತಾರೆ. ಹಾಟ್ ವಾಟರ್ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋಕ್ಕೆ. ಸೊ ನಮ್ಗೆ ಯಾವಾಗಲೂ ಅರ್ಲಿ ಮಾರ್ನಿಂಗ್ ಜರ್ನೀಸ್ ಮಾಡೋಕ್ಕೆ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಅದು ಫ್ರೆಂಡ್ಸ್ ಜೊತೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ನಾವು ಅರಕೋನಂ ಜಂಕ್ಷನ್ ಕ್ರಾಸ್ ಆಗ್ತಾಯಿದ್ದೀರಿ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಸಹ ನಮಗೆ ಎಲ್ಲೂ ಸ್ಟಾಪ್ ಇಲ್ಲ, ಯಾವುದೇ ಥರ ಸಿಗ್ನಲ್ಸು ಇಲ್ಲ, ಇಂಟ್ರಪ್ಷನ್ಸ್ ಇಲ್ಲ. ಬೇರೆ ಟ್ರೈನ್ಸ್ ಸ್ಟಾಪ್ ಮಾಡಿಬಿಟ್ಟು ಇದಕ್ಕೆ ಸಿಗ್ನಲ್ಸ್ ಕೊಟ್ಬಿಡ್ತಾರೆ. ಸೊ ಜರ್ನಿ ಅಂತೂ ಅದ್ಭುತವಾಗಿದೆ. ಅರಕೋನಂ ಸ್ಟೇಷನ್ ಕ್ರಾಸ್ ಆಯಿತು ನೋಡಿ. ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಬೋರ್ಡ್ ಮಾಡಿದ್ದಾರೆ ಟ್ರೈನಲ್ಲಿ. ಅವರು ಫಸ್ಟ್ ಜರ್ನಿ ಬುಲೆಟ್ ಟ್ರೈನ್ ಸೌತ್ ಇಂಡಿಯಾನಲ್ಲಿ ಇನಾಗ್ರೇಟ್ ಆಗಿರೋ ಟ್ರೈನಲ್ಲಿ ಹತ್ಬಿಟ್ಟು ವಿಡಿಯೋಸ್ ಮಾಡೋ ಕಾತರದಲ್ಲಿದ್ದಾರೆ. ಈಗ ನಾವು ನೋಡ್ತಾ ಇರೋದು ನೋಡಿ, ಮ್ಯಾಕ್ಸಿಮಮ್ ಸ್ಪೀಡ್ 110 ಕಿಲೋಮೀಟರ್ಸಲ್ಲಿ ನಡೀತದೆ ಟ್ರೈನು. ಸ್ವಲ್ಪ ಹೊತ್ತಲ್ಲಿ ಕಾಟ್ಪಾಡಿ ಜಂಕ್ಷನ್ ರೀಚ್ ಆಗ್ತದೆ. ಸೊ ನಾವು ಹೇಳಿದ್ರಲ್ವ, ಕಾಟ್ಪಾಡಿ ಜಂಕ್ಷನಲ್ಲಿ ಸ್ಟಾಪ್ ಇದೆ. ಫಸ್ಟ್ ಸ್ಟಾಪು ಚೆನ್ನೈ ಆದಮೇಲೆ ಕಾಟ್ಪಾಡಿ ಜಂಕ್ಷನಲ್ಲಿ ಸ್ಟಾಪ್ ಕೊಡ್ತಾರೆ. ವ್ಯೂ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಈಗ ಟೈಮ್ 7:24ಗೆ ರೀಚ್ ಆಯಿತು ಕಾಟ್ಪಾಡಿಗೆ. ಕಾಟ್ಪಾಡಿ ಜಂಕ್ಷನ್ ಸ್ಟಾಪ್ ಆಯಿತು. ಮತ್ತು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಟೋಮೆಟಿಕಾಗಿ ಡೋರ್ ಕ್ಲೋಸ್ ಆಗಿದೆ. ಮತ್ತು ಕಾಟ್ಪಾಡಿ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಬ್ಯಾಂಗ್ಳೂರು. ಸೊ ಈ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ. ಸಿಕ್ಕಾಪಟ್ಟೆ ಕ್ಲೈಮೇಟ್ ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸಿದ್ದಕ್ಕಾಗಿ ವಂದನೆಗಳು. DSR Bangalore Station ನೋಡಿ, ಡಿಸ್ಪ್ಲೇನಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿ ಮೋದಿ ಅವರು ಇನಾಗ್ರೇಟ್ ಮಾಡ್ತಾ ಇರೋದು.
ಹಾಂ ಸರ್. वो जो सेंटर टेबल के पीछे जो बैठा है पैसेंजर, उसका क्या है? ಸೊ ಬ್ರೇಕ್ಫಾಸ್ಟ್ ಟೈಮ್ ಆಯಿತು, ಬ್ರೇಕ್ಫಾಸ್ಟ್ ತೊಗೊಂಬರ್ತಾವ್ರೆ. ಸೊ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ನಾವು ವೆಜ್ಜು ನಾನ್ ವೆಜ್ ಅಂತ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಬೇಕು. ನಾವು ನೋಡೋಣ ಏನಿದೆ. ಟ್ರೈನ್ ಎಲ್ಲ ಒಂದು ಟೂರ್ ನೋಡ್ಕೊಂಬರೋಣ. ಕ್ಯಾಬಿನ್ ಹೇಗಿದೆ, ಕ್ಯಾಬಿನ್ವರೆಗೂ ಹೇಗಿದೆ, ಡ್ರೈವರ್ ಕ್ಯಾಬಿನ್ವರೆಗೂ ಹೆಂಗಿದೆ, ಮತ್ತು ಗಾರ್ಡ್ ಕ್ಯಾಬಿನ್ ಹೆಂಗಿರುತ್ತೆ. ಸೊ ಕಂಪ್ಲೀಟ್ ಟ್ರೈನ್ ಒಳಗಡೆ ಇಂಟೀರಿಯರ್ ನೋಡ್ಕೊಂಬರೋಣ ನಾವು. ನೋಡಿ ಆಟೋಮೆಟಿಕ್ ಸೆನ್ಸರ್ ಡೋರ್ಸು, CCTV ಕ್ಯಾಮ್ರಾಸು ನೋಡಿ. ಒಬ್ಬೊಬ್ಬರೇ ಹೇಗೆ ವೀಡಿಯೋಸ್ ತೊಗೊಂಬರ್ತಾವ್ರೆ ಕ್ಯಾಬಿನ್ ಒಳಗಡೆ. ಕ್ಯಾಬಿನ್ ವ್ಯೂ ಕಾಣಿಸುತ್ತೆ ನಮಗೆ. ನೋಡಿ ಇವಾಗ ನಾವು ನಾವು ಟ್ರಾವೆಲ್ ಮಾಡ್ತಾ ಇರೋದು ಸಿಂಗಲ್ ಟ್ರ್ಯಾಕ್ ಇದು. ಸೊ ಜೋಲಾರ್ಪೇಟೆಯಿಂದ ಕುಪ್ಪಂ ಬರೋ ವೇನಲ್ಲಿ ಒಂದು ದೊಡ್ಡ ಬೆಟ್ಟ ಬರುತ್ತೆ. ಆ ಬೆಟ್ಟ ಹತ್ರ ಏನಾಗುತ್ತೆ, ಎರಡೂ ಟ್ರ್ಯಾಕ್ಸು ಡಿವೈಡ್ ಆಗುತ್ತೆ. ಸೊ ನಾವು ಹೋಗೋದೇ ಒಂದು ಟ್ರ್ಯಾಕಲ್ಲಿ, ಆ ಕಡೆಯಿಂದ ಬರೋ ಟ್ರೈನ್ಸ್ ಎಲ್ಲ ಬೇರೆ ಟ್ರ್ಯಾಕಲ್ಲಿ ಹೋಗ್ಬಿಡುತ್ತೆ. ಸೊ ನಮಗೆ ಕ್ಯಾಬಿನ್ನು ವ್ಯೂ ನೋಡೋಕ್ಕೆ ಆಪ್ಷನ್ ಇದೆ. ಒಂದು ಸ್ಮಾಲ್ ವಿಂಡೋ ಇಕ್ಕಿದ್ದಾರೆ ಹಿಂದೆ. ಆ ವಿಂಡೋ ಥ್ರೂ ನಾವು ನೋಡ್ಬೋದು ಕ್ಯಾಬಿನಲ್ಲಿ ಹೇಗಿದೆ, ಪೈಲಟ್ಸ್ ಹೆಂಗೆ ಕೂತ್ಕೊಂಡಿದ್ದಾರೆ, ಹೆಂಗೆ ಡ್ರೈವ್ ಮಾಡ್ತಾಯಿದ್ದಾರೆ. ನೋಡಿ ಇವರು ನಮ್ಮ ಯೂಟ್ಯೂಬರ್ ಅರವಿಂದ್. ಇವ್ರು ಕ್ಯಾಬಿನ್ ತುಂಬ ನೀಟಾಗಿ ಮೇಂಟೈನ್ ಮಾಡವ್ರೆ. ಸೊ ಸೀಟೆಲ್ಲ ತುಂಬ ಚೆನ್ನಾಗಿದೆ, ಇಂಟೀರಿಯರ್ಸ್ ಚೆನ್ನಾಗಿದೆ, ಡಿಸ್ಪ್ಲೇ ಇದೆ. ಡ್ರೈವರ್ ಪೈಲಟ್ ಕಡೆಯಿಂದ ನಾವು ಕ್ಯಾಬಿನ್ ವ್ಯೂ ನೋಡ್ಕೊಂಬಂದ್ರಿ. ನಾವು ಹೀಗೆ ಲಾಸ್ಟ್ವರೆಗೂ ಬಂದುಬಿಟ್ರೆ ಕ್ಯಾಬಿನ್ ವ್ಯೂ ನೋಡ್ತಾ ಇದ್ರಿ. ಯಾರ್ದು ಗಾರ್ಡ್ ಸೈಡಿಂದ ಅವರು ಟ್ರೈನ್ ಮ್ಯಾನೇಜರ್ ಅವರು. ಸೊ ರಿಯರ್ ವ್ಯೂ ನೋಡ್ತಾ ಇದ್ರಿ ಹೇಗಿದೆ ಅಂತ. ಸೊ ಈಗ ಟ್ರೈನ್ ಬಂಗಾರಪೇಟೆ ರೀಚ್ ಆಗ್ತಾಯಿದೆ. ಬಂಗಾರಪೇಟೆ ಕ್ರಾಸ್ ಆಯಿತು. ನೋಡಿ ಯೂಟ್ಯೂಬರ್ಸು ಯಾವ ರೀತಿ ವಿಡಿಯೋಸ್ ತೆಗಿತಾ ಇದ್ದಾರೆ, ಎಲ್ಲ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಫಸ್ಟ್ ಜರ್ನಿ ಮಾಡೋದಕ್ಕೆ ಮಾಡೋ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. अच्छा वो कार्तिक वहाँ पे पहुँचने वाला था, बैंगलोर वाला कार्तिक है ना. मालूम है क्या? हाँ. ನೆಕ್ಸ್ಟ್ ಸ್ಟೇಷನ್ KSR ಬೆಂಗಳೂರು. 39 ಕಿಲೋಮೀಟ್ರ್ ಇದೆ. 39 ಕಿಲೋಮೀಟರ್ಸ್ ಇದೆ. MGR ಚೆನ್ನೈ ಸೆಂಟ್ರಲಿಂದ ಮೈಸೂರು ಜಂಕ್ಷನ್ ಹೋಗ್ತಿದೆ. ಸೊ ನಾವು ನೋಡ್ತಾ ಇದ್ದೀರಿ ಇಲ್ಲಿ ಆಲ್ಮೋಸ್ಟ್ ನಾವು ದೇವನಗುಂದಿ ರೀಚ್ ಆಗಿದ್ದೀರಿ. ನೋಡಿ ಗೂಡ್ಸ್ ನಿಂತಿದೆ ಇಲ್ಲಿ. ಸೊ ಇದು ಅಂದ್ಬಿಟ್ಟು ಡೀಸೆಲ್ ಯಾರ್ಡ್ಸ್. ಇದು ವೈಟ್ ಫೀಲ್ಡ್ ಸ್ಟೇಷನ್ ಕ್ರಾಸ್ ಆಗ್ತದೆ ಈಗ. ಊಡಿ ರೈಲ್ವೆ ಸ್ಟೇಷನು ಕ್ರಾಸ್ ಆಗ್ಬಿಡ್ತು. KR ಪುರಮು ಕ್ರಾಸ್ ಆಯಿತು. ನೀವು ನೋಡ್ತಾ ಇದ್ರೆ ಎಲ್ಲೂ ಸ್ಟಾಪ್ ಇಲ್ಲ. ಸೊ ನೆಕ್ಸ್ಟ್ ನಮಗೆ ಬೈಯಪ್ಪನಹಳ್ಳಿ ಸ್ಟೇಷನ್ ಬರುತ್ತೆ. ಬೈಯಪ್ಪನಹಳ್ಳಿ ಸ್ಟೇಷನ್ ಕ್ರಾಸ್ ಆಗೋಯ್ತು. ಸಿಕ್ಕಾಪಟ್ಟೆ ಒಳ್ಳೆ ಚೆನ್ನಾಗಿ ಅನಿಸ್ತಾ ಇದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಫೈನಲಿ ನಾವು ರೀಚ್ ಆದ್ರಿ
KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ರೀಚ್ ಆಗ್ತಾ ಇದ್ದೀರಿ. ಸೊ ನೀವು ನೋಡ್ತಾ ಇದ್ದೀರಾ ತುಂಬ ಜನ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗಿತಾ ಇದ್ದಾರೆ. ಫೋಟೋ ಸೆಷನ್ಸ್ ನೋಡಿ. ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಎಷ್ಟು ಕ್ರೇಜ್ ಇದೆ. ಸೊ ಆಬ್ವಿಯಸ್ಲಿ ಇರುತ್ತೆ, ಯಾಕಂದರೆ ಫಸ್ಟ್ ಟ್ರೈನು ನಮ್ಮ ಸೌತ್ ಇಂಡಿಯಾಗೆ ಬುಲೆಟ್ ಟ್ರೈನ್ ಇದು. ಸೊ ನಾನ್ ಸ್ಟಾಪ್ ಟ್ರೈನು. ಇವಾಗ ಬ್ಯಾಂಗ್ಳೂರಲ್ಲಿ ನಾವು ಇಳ್ಕೊಂಡ್ಬಿಡ್ತೀರಿ, ಮತ್ತು ಟ್ರೈನ್ ಹಂಗೆ ಸ್ಟಾರ್ಟ್ ಆಗುತ್ತೆ ಮೈಸೂರಿಗೆ. ಸೊ ನೋಡಿ ರಶ್ ನೋಡಿ ಟ್ರೈನ್ಗೆ. ಎಲ್ಲ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲೇ ಕಾಣಿಸ್ತದೆ. ಎಲ್ಲರೂ ವಿಡಿಯೋ ತೆಗಿತಾ ಇದ್ದಾರೆ, ಸೆಲ್ಫೀಸ್ ತೊಗೊತಾ ಇದ್ದಾರೆ, ಯೂಟ್ಯೂಬರ್ಸು, ವ್ಲಾಗರ್ಸು. ಸೊ 12:15ಗೆ ರೀಚ್ ಆದ್ರಿ ಬ್ಯಾಂಗ್ಳೂರಿಗೆ ನಾವು ಫೈನಲಿ. ಸೂಪರ್ ಜರ್ನಿ, ನಮ್ಮ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಟ್ರಾವೆಲ್ ಮಾಡಿ ಟ್ರೈನಲ್ಲಿ, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ಸು ಮತ್ತು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವೈಸ್ ಮಾಡ್ಕೊಬೇಕಂತಂದರೆ ಹೇಳಿ, ಇಂಪ್ರೂವ್ ಮಾಡ್ಕೊತೀರಿ. ಎಷ್ಟೊಂದು ಯೂಟ್ಯೂಬರ್ಸ್ ನಿಂತ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದಾರೆ. செம்மையான மேட்ரு என்ன நம்மளுக்கு அப்படின்னு பார்த்தீங்கன்னா வெறும் 4 hours 25 minutes தான் வந்து. ಮತ್ತು ಟ್ರೈನ್ ಸ್ಟಾರ್ಟ್ ಆಗೋಯಿತು. ಬ್ಯಾಂಗ್ಳೂರಿಂದ ಮತ್ತು ಮೈಸೂರು ಕಡೆಗೆ ಹೊರಡಿದೆ. ಸೊ ಟ್ರೈನ್ ಹೋಗ್ತಾನೇ ಇದೆ, ಬಟ್ ವಿಡಿಯೋ ಮಾಡೋರ ಸಂಖ್ಯೆ ಅಂತೂ ಇದ್ದಿಲ್ಲ. ಕಂಪಾರ್ಟ್ಮೆಂಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಎಕ್ಸಿಕ್ಯೂಟಿವ್ ಕೋಚಸ್ಸು. ನಾವು ಫಸ್ಟ್ ಟೈಮ್ ಇಂಥ ಇನ್ಫ್ರಾಸ್ಟ್ರಕ್ಚರ್ ಇರೋ ಥರ ಟ್ರೈನ್ ನಾವು ನೋಡ್ತಾ ಇರೋದು. ಸೊ ಆಲ್ರೆಡಿ ಡಿಪಾರ್ಟ್ ಆಯಿತು ಬ್ಯಾಂಗ್ಳೂರಿಂದ ಟ್ರೈನು. ಮೈಸೂರಿಗೆ ಹೋಗಿದೆ, ಟುವರ್ಡ್ಸ್ ಮೈಸೂರು ಹೋಗಿದೆ. ಸೊ ಇದು ನಮ್ಮ ವಂದೇ ಭಾರತ್ ಜರ್ನಿ ಫ್ರಮ್ ಚೆನ್ನೈ ಟು ಬ್ಯಾಂಗ್ಳೂರ್. ಧನ್ಯವಾದಗಳು ನೋಡಿದ್ದಕ್ಕೆ. ಇಂಥ ವೀಡಿಯೋಸ್ ನಾವು ಹಾಕ್ತಾ ಇರ್ತೀರಿ.